ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಈಗ ನಾನು ಲಾಗ್ ಶುರು ಮಾಡತ್ತೀನಿ. ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ನಮ್ಮ ಮುಂಜಾನೆ ನಸಕ್ನೆ 4 ಗಂಟೆಗೆ ಎದ್ದೇನ್ರಿ. ಎದ್ದ ನಿನ್ನೆ ಜೋಳ ಹಸನ್ ಮಾಡೀನಿ. ಜೋಳ ಗೋಧಿ ಅವನ್ನ ಗಿರ್ನಿಗೆ ಹಾಕಿಸ್ಕೊಂಬಂದೀನಿ ರೀ. ನಿನ್ನ ರಾತ್ರಿನ ಹಿಟ್ಟು ಸುಡುದ ತುಂಬಾರ್ದತ್ರಿ ಡಬ್ಬ್ಯಾಗ. ಹಿಂಗಾಗಿ ಹಂಗೆ ಇಟ್ಟೀನಿ ನಾ ರಾತ್ರಿ. ಈ ನಸಕ್ನಾಗ ಎದ್ದು ಅದನ್ನ ಡಬ್ಬ್ಯಾಗ ತುಂಬಾತ ನೋಡ್ರಿ ಹಿಟ್ಟು. ರಾತ್ರಿ ಡಬ್ಬಿ ತೊಳೆದಿಟ್ಟೀನಿ ರೀ. ಅವ್ನು ಖಾಲಿ ಆಗೋಣ ಅದನ್ನ ಹಿಟ್ಟು ತುಂಬಾತ ನೋಡ್ರಿ. ಈಗ ಹಿಟ್ಟು ತುಂಬಿ ಆದ್ಮ್ಯಾಗ ಅದು ಕಸ ಹೊಡ್ಕೋದು, ಗ್ಯಾಸ್ ಕಟ್ಟಿ ತೊಳ್ಕೋದು, ಪರಿಶಿ ಒರೆಸೋದು ಇದನ್ನೆಲ್ಲ ಮಾಡ್ಕೊಂಡ್ರಿನ ನಸಕ್ನ್ಯಾಗನ 4 ಗಂಟೆಗೆ ಮಾಡ್ಕೊಂಡಿದ್ನೆಲ್ಲ. ಆಮ್ಯಾಗ ರಂಗೋಲಿ ಹಾಕಿ ಜಳಕ ಮಾಡಿ ಬರೋದ್ರಷ್ಟಾಗ 5 ಆತ್ರಿ ಟೈಮ್. ನಾ ಪೂಜೆ ಮಾಡಾಕತ್ತೀನಿ ನೋಡ್ರಿ. ಈಗ ಹಿಂಗೆ ಒಂದು ಬುಟ್ಟಿ ತೊಗೊಂಡೇನ್ರಿ. ಆ ಬುಟ್ಟಿ ಒಳಗೆ ಒಂದಿಷ್ಟು ಅಕ್ಕಿ ತೊಗೋಬೇಕ್ರಿ. ಒಂದು ಅರ್ಧ ಬುಟ್ಟಿ ಅಂದ್ರೆ 21 ದಿವಸ ಅದು ಬುಟ್ಟಿನೂ ಒಳಗ್ಯಾಡಬಾರ್ದ್ರಿ. ಆಮ್ಯಾಗ ಬುಟ್ಟಿ ಒಳಗಿದ್ದು ಗಣಪತಿನೂ ಒಳಗ್ಯಾಡಬಾರ್ದ್ರಿ. ಹಿಂಗಾಗಿ ಬುಟ್ಟಿ ಕೆಳಗೆ ಒಂದಿಷ್ಟು ಅಕ್ಕಿ ಹಾಕೋದ್ರಿ. ಅಕ್ಕಿ ಹಾಕಿ ಮ್ಯಾಗ ಬುಟ್ಟಿ ಇಡೋದ್ರಿ. ಬುಟ್ಟಿ ಇಟ್ಟ ಮ್ಯಾಗ ಅದ್ರೊಳಗೆ ಗಣಪತಿನ ಒಂದು ಅರ್ಧ ಗಣಪತಿನ ಮುಚ್ಚೋದ್ರಿ. ಅದ್ರೊಳಗೆ ಇಲ್ಪ ನಾವು ಸ್ವಲ್ಪ ಮ್ಯಾಗ ಅಷ್ಟೇ ಇಟ್ಕೋತೀವಿ ಅಂದ್ರೂ ಗಣಪತಿ 21 ದಿವಸ ಅಳಿಗಾಡ್ಲಾರ್ದಂಗೆ ನೋಡ್ಕೋಬೇಕ್ರಿ. ಹಿಂಗಾಗಿ ನಾವು ಅಳಿಗಾಡ್ಲಾರ್ದಂಗೆ ನೋಡ್ಕೋತೀವಿ, ಪೂಜೆ ಮಾಡ್ಕೋತೀವಿ ಅಂದ್ರೆ ಒಂದು ಸ್ವಲ್ಪ ಮುಚ್ಚಿ ಪೂಜೆ ಮಾಡ್ರಿ ನಡ್ತೈತ್ರಿ. ಇಲ್ಪ ಪೂಜೆ ಮಾಡಾಗ ಹೆಚ್ಚು ಆಗೋದ ಅಂದ್ರೆ ಒಂದು ಅರ್ಧ ಮುಚ್ಚಿ ಬಿಡಿದ್ರಿ. ಅದನ್ನ ನಾ ಹಂಗೇನು ಭಾಳ ಪೂರನ ಮುಚ್ಚಿಲ್ರಿ, ಅರ್ಧನೂ ಮುಚ್ಚಿಲ್ರಿ, ಸ್ವಲ್ಪ ಮುಚ್ಚೇನ್ರಿ. ನಾ ಮುಚ್ಚಿ ಆದ್ಮ್ಯಾಗ ಪೂಜೆ ಸಜ್ಜು ಮಾಡ್ಕೊಂಡೆ ನೋಡ್ರಿ. ಎಲ್ಲ 5 ಥರ ತೊಗೋಬೇಕ್ರಿ. ಎಲ್ಲ 21 ಇರ್ಬೇಕ್ರಿ. ಅವೆಲ್ಲ 5 ಥರ ಇರ್ಬೇಕ್ರಿ. ಈಗ ಹಂಗನೂಲು ಹಾಕತ್ತೇನೆ ನೋಡ್ರಿ. ನಾನು ಒಂದು 21 ಎಳೆ ಮಾಡಿ ತೊಗೊಂಡ್ರಿ. ಹಂಗನೂಲು ಅಂದ್ರೆ ರೀಲ್ ದಾರಿನ ತೊಗೋತಾರೆ ನೋಡ್ರಿ. ರೀಲ್ ದಾರ ಮಾಡ್ಕೊಂಡು ಹಂಗನೂಲು ಮಾಡ್ಕೋಬೇಕ್ರಿ. ಅದನ್ನ 21 ಎಳೆ ಮಾಡಿ ಹಾಕೊಂಡ್ರಿ. ಆಮ್ಯಾಗ ಕರ್ಕಿ ತೊಗೊಂಡೆ ನೋಡ್ರಿ. ಒಂದು ಸೈಡ್ 10 ಎಸಳು ಇರ್ಬೇಕ್ರಿ, ಒಂದು ಸೈಡ್ 11 ಎಸಳು ರೀ. ಅವು 21 ಇರಬೇಕ್ರಿ. ಆಮ್ಯಾಗ ಪತ್ರಿ ನೋಡ್ರಿ, ಬಿಲ್ಪತ್ರೆ ಇರ್ತಾರೆ ನೋಡ್ರಿ. ಆದ್ರೆ ಅದು ಒಂದು ಸೈಡ್ 10 ಬರ್ತಾವ್ರಿ, ಒಂದು ಸೈಡ್ 11 ಬರ್ತಾವ್ರಿ. ಹಿಂಗೆ ಇಟ್ಕೋಬೇಕ್ರಿ. ಹಿಂಗೆ ಪೂಜೆ ಮಾಡ್ಕೊಂಡ ಮ್ಯಾಗನ ಹಿಂಗೆ ಇಟ್ಕೋದು ನೋಡ್ರಿ. ಒಂದು ಪತ್ರಿ ಅಚ್ಚಿಕ್ಕ 10 ಇಚ್ಚಿಕ್ಕ 11 ಹಿಂಗೆ ಪತ್ರಿ ಇಟ್ಕೋದ್ರಿ. ಅದಾದ ನಂತರ ಹೂವು ಇಟ್ಕೋದ್ರಿ. ನಾ ಹೂವು ಏರ್ಸ್ತೇನೆ ನೋಡ್ರಿ. ಈಗ ಪತ್ರಿ ಏರ್ಸಾತೇನ್ರಿ. ಈಗ ಹೂ ಏರ್ಸಾತೇನೆ ನೋಡ್ರಿ. ಕೆಂಪು ಹೂ ರೀ. ಹೂ ಯಾವ ಇರಲಿ, ದಾಸವಾಳ ಇರಲಿ, ಯಾವ ಗುಲಾಬಿ ಇರಲಿ, ಆದರೆ ಕೆಂಪು ಇರ್ಬೇಕ್ರಿ. ಅವು 21 ಹೂ ನೋಡ್ರಿ. ನಾ ಈ ಪೂಜೆ ಜಗಲಿ ಮ್ಯಾಗ ಮಾಡತ್ತೇನೆ ರೀ. ಎಲ್ಲಿ ಕೆಳಗದು ಮಾಡ್ರಿ ನಡೆಯಂಗಿಲ್ಲ ರೀ. ಅದು 21 ದಿವಸ ಮಾಡೋದಿರ್ತೈತೆ ರೀ. ಅಂದರೆ ಯಾವ ಕಡೆನೂ ಸರ್ಸಾಕೋದು ಬರಂಗಿಲ್ಲ ರೀ. ಅದನ್ನ ಹಿಂಗಾಗಿ ಜಗಲಿ ಮ್ಯಾಗ ಮಾಡತ್ತೇನೆ ರೀ. ನಾ ಜಗಲಿನ ಮ್ಯಾಗ ಜಾಗ ಐತೆ ನಮ್ಗೆ. ಹಿಂಗೇನು ದೇವರು ಭಾಳ ಇಲ್ರಿ. ಎಲ್ಲ ನಮ್ಮಲ್ಲಿ ನಮ್ಮ ಊರಾಗ ಅದಾವ್ರಿ. ಇಲ್ಲಿ ಅಷ್ಟು ತುಸು ಅದಾವ್ರಿ ದೇವ್ರ. ಹಿಂಗಾಗಿ ಬುಟ್ಟಿ ಇಡಕ್ಕೆ ಅನುಕೂಲ ಇದ್ರಿ ನನಗೆ. ಬುಟ್ಟಿ ಜಗಲಿ ಮ್ಯಾಗ ಇಟ್ಕೊಂಡೇನ್ರಿ. ನಾ ಮಾಡೋರು ಕೆಳಗೆ ಸರ್ಸಾಡಲ್ದಂಗೆ ಇಟ್ಕೋತಂದ್ರೆ ಕೆಳಗೆ ಮಾಡ್ಬೋದು ರೀ ಪೂಜೆ. ಮತ್ತು ಈ ಪೂಜೆ ಮೊದಲನೇ ದಿವಸ ಯಾರು ಮಾಡಿರ್ತಾರಲ್ಲ ರೀ, ಕೊನೆವರೆಗೂ 21 ದಿವಸದವರೆಗೂ ಅವರೇ ಮಾಡ್ಬೇಕ್ರಿ. ಒಬ್ಬರೇ ಮತ್ತು ಬೇರೆದವ್ರು ಮಾಡಕ್ಕೆ ನಡೆಯಂಗಿಲ್ಲ ರೀ. 21 ದಿವಸ ಉಪವಾಸ ಮಾಡ್ಬೇಕ್ರಿ. ನಿಮಗೆ ಹೆಂಗೆ ಅನುಕೂಲ ಆಕತ್ಲೆ ಹಂಗಂಗೆ ನೋಡ್ಕೊಂಡು ನೀವು ಉಪವಾಸ ಮಾಡ್ಬೇಕ್ರಿ. ಶ್ರೀ ಸಿದ್ಧಿ ವಿನಾಯಕ ವ್ರತ ಅಂತಂದು ಒಂದು ಪುಸ್ತಕ ಸಿಗ್ತೈತೆ ರೀ. ಅದು ವ್ರತ ಮಾಡೋದು. ಆ ಪುಸ್ತಕ ತೊಗೊಂಬರ್ಬೇಕ್ರಿ. ಅದ್ರೊಳಗೆ ಕತೆ ಇರ್ತೈತೆ ರೀ, ಓದ್ಬೇಕ್ರಿ ಅದನ್ನು ಪೂಜೆ ಮುಗಿದ್ಮ್ಯಾಗ. ನಾ ಪೂಜೆನ 5:30 ತನಕ ಮಾಡೀನಿ ರೀ. ಆಮ್ಯಾಗ ಪುಸ್ತಕ ಓದೀನಿ ರೀ. ನಾ ಶ್ರೀ ಸಿದ್ಧಿವಿನಾಯಕ ವ್ರತ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕರಮದೇಹ ಸರ್ವಕಾಯಷ್ಟು ಸರ್ವದಾ. ಶ್ರೀ ಸಿದ್ಧಿ ಗಣೇಶ ಕಥಾವೃತ. ಕೈಲಾಸವೆಂಬ ಪಟ್ಟಣದೊಳಗೆ ಪಾರ್ವತಿಯು ಪರಮೇಶ್ವರನು ವಿನೋದಕ್ಕಾಗಿ ಪಗಡೆ ಆಟವನ್ನು ಆಡುತ್ತಿದ್ದರು. ಯಾರು ಗೆಲ್ಲುತ್ತಾರೆ ಮತ್ತು ಯಾರು ಸೋಲುತ್ತಾರೆ ಎಂಬುದನ್ನು ನೋಡುವುದಕ್ಕಾಗಿ ಪಾರ್ವತಿಯು ಅನಂತವೆಂಬ ಗೊಂಬೆಯನ್ನು ಸೃಷ್ಟಿ ಮಾಡಿ ತಾವು ಆಡುತ್ತಿರುವ ಆಟದಲ್ಲಿ ಸೋತವರು ಯಾರು ಮತ್ತು ಗೆದ್ದವರು ಯಾರೆಂದು ನೋಡಿ ಹೇಳಬೇಕೆಂದು ಆಜ್ಞಾಪಿಸಿದಳು. ಪಗಡೆ ಆಡುತ್ತಿರುವಾಗ ಪಾರ್ವತಿಯು ಗೆಲ್ಲುತ್ತಿರಲು, ಪರಮೇಶ್ವರನು ಸೋಲುತ್ತಿರಲು, ಆಟವೆಲ್ಲವೂ ಮುಗಿದ ನಂತರ ಪಾರ್ವತಿಯು ನಾನು ಗೆದ್ದೇನು, ನೀವು ಸೋತಿರುವಿರಿ ಎನ್ನಲು, ಪರಮೇಶ್ವರನು ಪಾರ್ವತಿ ನಾನು ಗೆದ್ದಿದ್ದೇನೆ, ನೀವು ಸೋತಿರುವಿರಿ ಎಂದನು. ಅದಕ್ಕೆ ಪಾರ್ವತಿಯು ತಾನು ಆಜ್ಞೆಯಂತೆ ಅನಂತವೆಂಬ ಗೊಂಬೆಯನ್ನು ಕೇಳಿ ತಿಳಿಯುವುದು ಎಂದು ನಿರ್ಧರಿಸಿ, ಅನಂತವೆಂಬ ಗೊಂಬೆಯೇ ಈ ಆಟದಲ್ಲಿ ಗೆದ್ದವರು ಯಾರು, ಸೋತವರು ಯಾರು, ನಿಜಸ್ಥಿತಿಯನ್ನು ಹೇಳು ಎಂದು ಆಜ್ಞಾಪಿಸಲು, ಅದಕ್ಕೆ ಅನಂತನು ವಯಸ್ಸಿನಲ್ಲಿ ಆಲೋಚನೆ ಮಾಡುವಂತವನಾದನು. ಅದೇ ನಂತರ ಲೋಕದಲ್ಲಿ ಹೆಂಗಸರು ಗೆದ್ದರೆ ಗಂಡಸರಿಗೆ ಸೋತದ್ದಕ್ಕೆ ಅಪಹಾಸ್ಯಕ್ಕೆ ಕಾರಣವಾಗುವುದೆಂದು ಬಗೆದು ಪರಮೇಶ್ವರನು ಗೆದ್ದಿದ್ದಾನೆ, ಪಾರ್ವತಿಯು ಸೋತಿದ್ದಾಳೆ ಎಂದು ಸುಳ್ಳು ಹೇಳಿದನು.
ಇದನ್ನು ಕೇಳಿ ಪಾರ್ವತಿಯು ಸಹಿಸಲಾರದಷ್ಟು ಕೋಪ ಬಂದು ಆಟದಲ್ಲಿ ಸೋತವರಿಗೆ ಸೋತಿರುವರೆಂದು ಗೆದ್ದವರಿಗೆ ಗೆದ್ದಿರುವರೆಂದು ಹೇಳದೆ ಸುಳ್ಳು ಹೇಳಿದ್ದಕ್ಕೆ ನಿನ್ನ ಪೂರ್ಣ ಕುಷ್ಠರೋಗ ಬರಲಿ ಎಂದು ಶಾಪ ಕೊಟ್ಟಳು. ಶಾಪಗ್ರಸ್ತನಾದ ಅನಂತವೆಂಬ ಗೊಂಬೆಯು ಕೈಲಾಸದಿಂದ ನರಳುತ್ತಾ ನರ್ಮದಾ ನದಿಯ ದಂಡೆಗೆ ಬಂದು ಬಿದ್ದಿತು. ಅಲ್ಲಿ ದೇವಕನ್ಯೆಯರು ಮತ್ತು ನಾಗಕನ್ಯೆಯರು ಶ್ರೀ ಸಿದ್ಧಿ ಗಣೇಶನ ವ್ರತ ಮಾಡುತ್ತಿದ್ದರು. ಅವರು ಆ ಗೊಂಬೆಯನ್ನು ನೋಡಿ, ಯಾರೋ ನರಮನುಷ್ಯ ಬಂದಿದ್ದಾನೆ, ನಾವು ಮಾಡತಕ್ಕ ಪೂಜಾ ಸಾಮಾನುಗಳನ್ನು ಮತ್ತು ದಾರವನ್ನು ಮುಚ್ಚಿಟ್ಟುಕೊಳ್ಳಿರಿ ಎಂದು ತಮ್ಮಲ್ಲೇ ಮಾತನಾಡುತ್ತಿದ್ದರು. ಇದನ್ನು ಕೇಳಿ ಅನಂತವೆಂಬ ಗೊಂಬೆಯು, ಇಲ್ಲಮ್ಮ, ನಾನು ನಿಮ್ಮ ಹಾಗೆ ದೇವ ಮನುಷ್ಯನಿದ್ದೇನೆ. ಪಾರ್ವತಿಯು ಶಾಪದಿಂದ ಈ ರೀತಿಯಾಗಿದೆ. ಇದನ್ನು ಕೇಳಿದ ದೇವಕನ್ಯೆಯರಿಗೆ ಮತ್ತು ನಾಗಕನ್ಯೆಯರಿಗೆ ಕನಿಕರ ಉಂಟಾಯಿತು. ಅನಂತವೆಂಬ ಗೊಂಬೆಯು ದೇವಕನ್ಯೆಯರು ಮತ್ತು ನಾಗಕನ್ಯೆಯರನ್ನು ಕುರಿತು, ನೀವು ಮಾಡತಕ್ಕ ವ್ರತವು ಯಾವುದು, ಏತಕ್ಕೋಸ್ಕರ ಮಾಡುತ್ತಿರುವಿರಿ ಎಂಬುದನ್ನು ತಿಳಿಸಿರಿ. ಅದನ್ನು ಕೇಳಿ ನಾಗಕನ್ಯೆ ಮತ್ತು ದೇವಕನ್ಯೆಯರು, ನಿನಗೋಸ್ಕರವಾಗಿ ಹೇಳುತ್ತೇವೆ, ಲಕ್ಷ್ಯವಿಟ್ಟು ಕೇಳು, ತಿಳಿದುಕೊಳ್ಳುವಂತವನಾಗು ಎಂದು ಹೇಳಿ ಆ ವ್ರತದ ಮತ್ತು ಫಲಗಳನ್ನು ಹೇಳುತ್ತಾರೆ. ವಿದ್ಯೆಯಿಲ್ಲದವರಿಗೆ ವಿದ್ಯೆಯನ್ನು ದಯಪಾಲಿಸುತ್ತಾನೆ, ಮನಃಶಾಂತಿಯನ್ನು ದಯಪಾಲಿಸುತ್ತಾನೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನಾವು ಲಗ್ನವಾಗದೇ ಇರತಕ್ಕಂತಹ ಕನ್ಯೆಯರು, ನಮಗೆ ಯೋಗ್ಯವಾದ ವರ ಬೇಕಾದ ಕಾರಣ ನಾವು ಈ ವ್ರತವನ್ನು ಮಾಡುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ನೀನು ಕೂಡ ಈ ವ್ರತವನ್ನು ಆಚರಿಸುವಂತವನಾಗು, ಅದರಿಂದ ನೀನು ಪಾರ್ವತಿಯ ಶಾಪದಿಂದ ವಿಮೋಚನೆ ಆಗುತ್ತಿ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಹೇಳಿ ಶ್ರೀ ಸಿದ್ಧಿವಿನಾಯಕ ವ್ರತವನ್ನು ಮಾಡಲು ವಿಧಾನವನ್ನು ಅನಂತವೆಂಬ ಗೊಂಬೆಗೆ ಹೇಳುವಂತವರಾದರು. ಭಾದ್ರಪದ ಮಾಸದಲ್ಲಿ ಚವತಿಯ ದಿವಸ ವ್ರತಕ್ಕೆ ತಂದು ಶ್ರೀ ಗಣೇಶನ ಮಾಡಿ 21 ಕರಕಿ ಪತ್ರಿ, 21 ಹೂವು, 21 ಮಂತ್ರಾಕ್ಷತೆ ಮತ್ತು 21 ಎಳೆ ದಾರದಿಂದ ಒಂದೇ ಮನಸ್ಸಿನಿಂದ 21 ದಿವಸದವರೆಗೆ ವ್ರತ ಮಾಡಿ ಸಕ್ಕರೆಯನ್ನಾಗಲಿ ಆಕಳ ಹಾಲನ್ನಾಗಲಿ ಶ್ರೀ ಸಿದ್ಧಿ ಗಣೇಶನಿಗೆ ನೈವೇದ್ಯ ಮಾಡಬೇಕು. 21ನೇ ದಿವಸ ಆಕಳ ಹಾಲು, ಆಕಳ ಮೊಸರು, ಆಕಳ ತುಪ್ಪ, ಕನಕ, ಬೆಲ್ಲ ಮತ್ತು ಕಡಲೆಬೇಳೆ ತಂದು 21 ಮೋದಕಗಳನ್ನು ಮಾಡಬೇಕು. ಅದರಲ್ಲಿ 1 ಮೋದಕ ಗಣಪನಿಗೆ, 10 ಮೋದಕ ಬ್ರಾಹ್ಮಣರಿಗೆ ಕೊಟ್ಟು 10 ಮೋದಕವನ್ನು ತಾವು ಸ್ವೀಕಾರ ಮಾಡಬೇಕು. ಹೀಗೆ ಯಾರು ಈ ವ್ರತ ನಿಯಮವನ್ನು ಮಾಡುತ್ತಾರೋ ಅವರಿಗೆ ಶ್ರೀ ಸಿದ್ಧಿ ಗಣೇಶನ ಒಲಿದು ಆಯು ಆರೋಗ್ಯವನ್ನು ಕೊಟ್ಟು ರಕ್ಷಿಸುವನು. ಹೀಗೆ ಈ ವ್ರತದ ಕಥೆಯನ್ನು ಮತ್ತು ಇದರಲ್ಲಿ ಬರತಕ್ಕಂಥ ಫಲಗಳು ಅನಂತವೆಂಬ ಗೊಂಬೆ, ದೇವಕನ್ಯೆಯರು ಮತ್ತು ನಾಗಕನ್ಯೆಯರು ಹೇಳಿದರು. ಶ್ರೀ ಸಿದ್ಧಿ ಗಣೇಶನ ಮಹಿಮೆಯನ್ನು ಕೇಳಿ ತಾನು ಕೂಡ 21 ದಿವಸ ಶ್ರೀ ಸಿದ್ಧಿ ಗಣೇಶನ ವ್ರತ ಮಾಡುವುದರೊಳಗಾಗಿ ಪಾರ್ವತಿಯ ಶಾಪದಿಂದ ಬರತಕ್ಕಂಥ ಕುಷ್ಠರೋಗ ಪೂರ್ಣ ಹೋಗಿ ಮೊದಲಿನ ನಿರ್ಮಲ ದೇಹ ಬಂದಿತು. ಅವನು ಪಾರ್ವತಿಯ ಎದುರಿಗೆ ಬಂದು ನಿಂತನು. ಇದೇನಪ್ಪ, ನೀನು ಹೇಗೆ ಆದೆ? ನಾನು ನಿನಗೆ ಶಾಪ ಕೊಟ್ಟಿದ್ದೆ, ಅದು ಹೇಗೆ ವಿಮೋಚನೆ ಆಯಿತು? ಅದಕ್ಕೆ ಅನಂತನು, ತಾಯಿ, ಏನು ಹೇಳಲಿ, ನಿನ್ನ ಶಾಪದಿಂದ ನರಳುತ್ತಾ ನರ್ಮದಾ ನದಿಯ ದಂಡೆಗೆ ಹೋಗಿ ಬಿದ್ದೆ. ಅಲ್ಲಿ ದೇವಕನ್ಯೆಯರು ಮತ್ತು ನಾಗಕನ್ಯೆಯರು ಶ್ರೀ ಸಿದ್ಧಿವಿನಾಯಕ ವ್ರತವನ್ನು ಮಾಡುತ್ತಿದ್ದರು. ಅವರಿಂದ ನಾನು ಈ ವ್ರತವನ್ನು ಹೀಗೆ ಮಾಡಬೇಕೆಂದು ಕೇಳಿ ತಿಳಿದುಕೊಂಡೆನು. ಈ ವ್ರತವನ್ನು 21 ದಿವಸ ಆಚರಿಸಿದೆನು. ಈ ವ್ರತದ ಪ್ರಭಾವದಿಂದ ತನ್ನ ಕುಷ್ಠರೋಗದ ದೇಹ ಹೋಗಿ ಸುವರ್ಣ ದೇಹ ಬಂದಿತು ಎಂದು ಹೇಳಿದನು. ಅದಕ್ಕೆ ಕೇಳಿ ಪಾರ್ವತಿಯು, ಆ ವ್ರತವನ್ನು ಹೇಗೆ ಮಾಡಬೇಕು, ನನಗೂ ವಿವರವಾಗಿ ಹೇಳು, ನಾನು ಈ ವ್ರತವನ್ನು ಮಾಡುತ್ತೇನೆ. ನನ್ನ ಮಗನಾದ ಷಣ್ಮುಖನು ದೇಶ ಸಂಚಾರಕ್ಕೆ ಹೋಗಿದ್ದಾನೆ, ಅವನು ಇನ್ನೂ ತಿರುಗಿ ಬಂದಿಲ್ಲ ಎಂದಳು. ಹೀಗೆ ಪಾರ್ವತಿಯು ಕೇಳಿ ಅದಕ್ಕೆ ಅನಂತವೆಂಬ ಗೊಂಬೆಯು ಪಾರ್ವತಿಗೆ ದೇವಕನ್ಯೆಯರಿಂದ ಕೇಳಿ ತಿಳಿದ ವ್ರತದ ಮಹಿಮೆಯನ್ನು ಮತ್ತು ಅದನ್ನು ಮಾಡುವುದರ ಬರತಕ್ಕಂಥ ಫಲಗಳನ್ನು ಪಾರ್ವತಿಗೆ ಹೇಳುತ್ತಾನೆ. ಅನಂತವೆಂಬ ಗೊಂಬೆಯು ಹೇಳಿದ ಶ್ರೀ ಸಿದ್ಧಿ ಗಣೇಶನ ವ್ರತವನ್ನು ಪಾರ್ವತಿಯು ಏಕಚಿತ್ತದಿಂದ 20 ದಿನ ಪರ್ಯಂತರವಾಗಿ ಮಾಡುತ್ತಾಳೆ. 21ನೇ ದಿನ ಪೂಜೆ ಮುಗಿದರೊಳಗಾಗಿ ದೇಶ ಸಂಚಾರಕ್ಕೆ ಹೋದಂತಹ ಷಣ್ಮುಖನು ಬಂದು ಪಾರ್ವತಿಯ ಎದುರಲ್ಲಿ ನಿಲ್ಲುತ್ತಾನೆ. ಆಗ ಪಾರ್ವತಿಯು, ಇದೇನಪ್ಪ, ನನ್ನ ಕಾರ್ಯವು ಸಿದ್ಧಿಯಾಯಿತು ಎಂದಾಗ ಷಣ್ಮುಖನು ಇದೇನೆಂದು ಕೇಳಲು, ಅದಕ್ಕೆ ಪಾರ್ವತಿಯು, ನಿನ್ನ ವೃತ್ತಾಂತವನ್ನು ತಿಳಿಯದಗೋಸ್ಕರ ದೇವಕನ್ಯೆಯರು ಅನಂತವೆಂಬ ಗೊಂಬೆಗೆ ಹೇಳಿದ ಶ್ರೀ ಸಿದ್ಧಿವಿನಾಯಕ ಗಣೇಶನ ವ್ರತವನ್ನು ಅವನಿಗೆ ಕೇಳಿ ತಿಳಿದುಕೊಂಡು ನಾನು 21 ದಿವಸ ಆ ವ್ರತವನ್ನು ಆಚರಿಸಿದೆನು. ಈ ವ್ರತದ ಪ್ರಭಾವದಿಂದ ನೀನು ಈ ಹೊತ್ತಿಗೆ ನನ್ನ ಎದುರಿಗೆ ಬಂದು ನಿಂತಿರುವೆ ಎಂದು ಹೇಳಿದರು. ಅದಕ್ಕೆ ನಾನು, ಷಣ್ಮುಖನಿಗೆ ಸಂತೋಷವಾಯಿತು. ತಾಯಿ, ಆ ವ್ರತವನ್ನು ಹೇಗೆ ಮಾಡಬೇಕು ಎಂದು ನನಗೂ ಹೇಳು. ನನ್ನ ಸ್ನೇಹಿತನೊಬ್ಬನು ಅನ್ನವಿಲ್ಲದೆ
ವಸ್ತ್ರವಿಲ್ಲದೆ ತಿರುಗಾಡುತ್ತಿದ್ದಾನೆ. ಅವನು ಇರುವ ಸ್ಥಳ ಯಾರಿಗೂ ಗೊತ್ತಿಲ್ಲ ಎಂದು ಹೇಳಿ, ಅದಕ್ಕೆ ಪಾರ್ವತಿಯು ದೇವಕನ್ಯರಿಂದ ಕೇಳಿ ತಿಳಿದುಕೊಂಡು ಅನಂತವೆಂಬ ಗೊಂಬೆಯಿಂದ ತನಗೆ ಹೇಳಲ್ಪಡುವ ಶ್ರೀ ಸಿದ್ಧಿವಿನಾಯಕ ಮಹಿಮೆಯನ್ನು ಮತ್ತು ಮಾಡತಕ್ಕಂಥ ಪೂಜಾ ವಿಧಾನವನ್ನು ಷಣ್ಮುಖನಿಗೆ ಹೇಳುವಂತವಳಾಗುತ್ತಾಳೆ. ತನ್ನ ತಾಯಿಯಿಂದ ಕೇಳಿ ತಿಳಿದ ಶ್ರೀ ಸಿದ್ಧಿವಿನಾಯಕ ಗಣೇಶ ವ್ರತವನ್ನು ನಿಷ್ಠೆಯಿಂದ 21 ದಿವಸ ಆಚರಿಸುವವಳಾಗಿ ತನ್ನ ಸ್ನೇಹಿತನು ಬಂದನು. ಎದುರಿಗೆ ನಿಂತನು. ಆತನು ಷಣ್ಮುಖನಿಗೆ, ಇದೇನು ನಿನ್ನ ಕಾರ್ಯ ಎಂದು ಕೇಳಿ, ಷಣ್ಮುಖನು ತನ್ನ ತಾಯಿಯಿಂದ ಕೇಳಿ ತಿಳಿದ ಶ್ರೀ ಸಿದ್ಧಿವಿನಾಯಕ ಗಣೇಶ ವ್ರತವನ್ನು ಮತ್ತು ಮಾಡತಕ್ಕಂಥ ಪೂಜಾ ವಿಧಾನವನ್ನು ತನ್ನ ಸ್ನೇಹಿತನಿಗೆ ಹೇಳಿದನು. ಇನ್ನು ಉಳಿದಿದ್ದ ಕತೆ ಮತ್ತು ನಾಳೆ ಹೇಳಿದ್ರೆ ಅದನ್ನು ನಮಗೆ ಎಷ್ಟೆಷ್ಟು ಆಕೈತೆ ಒಂದು ದಿನಕ್ಕೆ ಅಷ್ಟಷ್ಟು ಹೇಳಿದ್ರೆ ಹಿಂಗಾಗಿತ್ತು ನೋಡ್ರಿ ಇವತ್ತಿನ ನಮ್ಮ ಗಣೇಶನ ಪೂಜೆ ಹೆಂಗೈತೆ ಕಮೆಂಟ್ ಮಾಡಿ ಹೇಳ್ರಿ.